ಪೌಲು ಹೇಳುವ ಹಾಗೆ ನನ್ನನ್ನು ಬಲಪಡಿಸುವ ಆತನ ದೇವರಲ್ಲಿ ನಾವು ಬಲವನ್ನು ಹೊಂದಬೇಕು. ನಮ್ಮನ್ನ ನಾವು ಕ್ರಿಸ್ತನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಬಲಪಡಿಸ್ಕೊಳ್ಬೇಕು. ಇತರ ಯಾರೋ ಬರ್ತಾರೆ ನನ್ನ ಬಲಪಡಿಸ್ತಾರೆ, ಯಾರೋ ಬರ್ತಾರೆ ನಮ್ ತಡ್ತಾರೆ, ಯಾರೋ ನಮ್ಮನ್ನ ಎಂಕರೇಜ್ ಮಾಡ್ತಾರೆ ಅಂತ ಕಾಯ್ದು ಕುತ್ಕೋಬಾರ್ದು. ಕೆಲವು ಟೈಮ್ ಮಾತ್ರ ಇತರರು ನಮ್ಮನ್ನ ಬಲಪಡಿಸ್ತಾರೆ, ಆದ್ರೆ ಕೆಲವು ಬಹಳ ಸಮಯಗಳಲ್ಲಿ ಕ್ರಿಸ್ತನಲ್ಲಿ ನಾವು ಬಲ ಹೊಂದಬೇಕು. ಪೌಲು ಹೇಳುವ ಪ್ರಕಾರ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಾ ವಿಷಯದಲ್ಲೂ ಶಕ್ತನಾಗಿದ್ದೀನಿ ಅಂತ ಹೇಳುವ ಹಾಗೆ ನಮ್ಮನ್ನು ನಾವು ದೇವರ ಮೇಲಿರೋ ನಂಬಿಕೆ ಮೂಲಕ, ಪ್ರಾರ್ಥನೆ ಮೂಲಕ, ದೇವರ ವಾಕ್ಯ ವಾಗ್ದಾನದ ಮೂಲಕ, ದೇವರಿನ ಜೊತೆ ಏನು ವಾಗ್ದಾನ ಕೊಟ್ಟಿದ್ದಾನೋ ಆ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ನೀನು ಬಲಪಡಿಸ್ಕೊಳ್ಳೋದನ್ನ ಕಲಿಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಯಾವಾಗ ನಮ್ಮನ್ನ ನಾವು ಬಲಪಡಿಸ್ಕೊಳ್ತೀವಿ ಅಂದ್ರೆ, ಯಾವಾಗ ದೇವರು ನಮ್ಮ ಜೊತೆ ಮಾತನಾಡಿದಂತ ವಾಗ್ದಾನಗಳನ್ನ ನಾನು ವಿಶ್ವಾಸ ಇಡ್ತೀನೋ, ಯಾವಾಗ ಅದನ್ನ ನೆನಪು ಮಾಡ್ಕೊಳ್ತೀನೋ, ಯಾವಾಗ ಆ ವಾಗ್ದಾನಗಳ ಮೇಲೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಕ್ಕೆ, ಯೋಚನೆ ಮಾಡಕ್ಕೆ ಪ್ರಯತ್ನ ಪಡ್ತೀನೋ, ಆಗ ನನ್ನನ್ನು ನಾನು ಬಲಪಡಿಸ್ಕೊಳ್ತೀನಿ. ಹಲ್ಲೆಲೂಯಾ. 10 ಜನಗಳು ನಮ್ಮನ್ನ ಬಲಪಡಿಸುವಂತ ಮಾತುಗಳು ಹೇಳ್ತಿದ್ರು, ವ್ಯಕ್ತಿಗತವಾಗಿ ನಮ್ಮೊಳಗಡೆ ಎಲ್ಲೋ ಒಂದು ಬಲಹೀನತೆ ನಮ್ಮನ್ನ ಕಾಡ್ತಾ ಇರ್ತದೆ. ಯಾಕಂದ್ರೆ ಅನುಮಾನ ಅನ್ನೋ ಬಲಹೀನತೆ ನಮ್ಮನ್ನ ಬಲಹೀನ ಪಡಿಸ್ತಾ ಇರ್ತದೆ. ನಮ್ಮೊಳಗೆ ನಾವು ದೇವರ ವಿಷಯದಲ್ಲಿ, ದೇವರ ವಾಗ್ದಾನದ ವಿಷಯದಲ್ಲಿ, ದೇವರ ಕರೆಯುವಿಕೆ ವಿಷಯದಲ್ಲಿ, ದೇವರು ಮಾಡಿದ ಅದ್ಭುತ ವಿಷಯದಲ್ಲಿ ನಮ್ಮನ್ನ ನಾವು ಬಲಪಡಿಸ್ಕೊಳ್ಬೇಕು. ಸೈತಾನ ಯಾವಾಗ ನಮ್ಮನ್ನ ಬಲಹೀನತೆ ಪಡಿಸ್ತಾನೆ? ನೀನೇನೋ ತಪ್ಪು ಮಾಡಿದಾಗ, ವಿದ್ಯರಾದಾಗ, ಸರಿಯಾಗಿ ದೇವ್ರ ಚಿತ್ತ ನೆರವೇರಿಸ್ತಾ ಇದ್ದಾಗ ನೀನ್ ಪ್ರಾರ್ಥನೆ ಕೇಳಲ್ಲ ದೇವ್ರು, ನೀನ್ ತಳ್ಳಿಬಿಟ್ಟಿದ್ದ, ನೀನ್ ಪಾಪಿ, ನೀನ್ ಹಂಗೆ ಹಿಂಗೆ ಅನ್ನೋದು ನಿನ್ನಲ್ಲಿ ತಪ್ಪಾದ ಮನೋಭಾವನೆ ತಂದು ನೀನು ಬಲಹೀನಗೊಳಿಸ ಪ್ರಯತ್ನ ಪಡ್ತಾನೆ. ಆಗ ನಾನೇನ್ ಮಾಡ್ಬೇಕು? ದೇವರ ವಾಕ್ಯವನ್ನ, ದೇವರ ಕರೆಯುವಿಕೆಯನ್ನ, ದೇವರ ಪ್ರೀತಿಯನ್ನ, ದೇವರ ಕ್ಷಮಾಪಣೆನ ನೆನೆಸಿಕೊಂಡು ಕ್ರಿಸ್ತನ ವಾಕ್ಯದಲ್ಲಿ ನಾವು ಬಲಗೊಳ್ಳುವುದಕ್ಕೆ ಪ್ರಯತ್ನ ಪಡ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ಅಪೊಸ್ತಲನಾದ ಪೌಲು ಕೊರಿಂಥ ಪಟ್ಟಣಕ್ಕೆ ಬರೆಯುವಾಗ ಹೀಗೆ ಹೇಳ್ತಾನೆ, ನನ್ನ ಬಲಹೀನತೆಯಲ್ಲಿ ದೇವರ ಬಲವು ಸಂಪೂರ್ಣವಾಗಿ ನನ್ನಲ್ಲಿ ಸಾರ್ಥಕವಾಗ್ತದೆ. ಆತನೋಗಿ ಪ್ರಾರ್ಥಿಸ್ತಾನೆ, ದೇವರೇ ನನ್ನಲ್ಲಿ ವ್ಯಾಧಿ ಇದೆಯಪ್ಪ, ಸೈತಾನನೊಂದು ಮುಳ್ಳನ್ನ ನನ್ನಲ್ಲಿ ಇಟ್ಟಿದ್ದಾನೆ, ಆದ್ರಿಂದ ಈ ಸೈತಾನನ ಮುಳ್ಳನ್ನು ನನ್ನಿಂದ ತೆಗೆದಾಕು ಎಂಬುದಾಗಿ ಪ್ರಾರ್ಥಿಸುವಾಗ ದೇವರು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಸಂಪೂರ್ಣವಾಗಿ ಇಳಿದು ಬರ್ತದೆ. ನಿನಗೆ ಅರ್ಥ ಕೊಡಲ್ಲ ಬಲ, ಮುಕ್ಕಾಲವಾಗಲ್ಲ, ಪರಿಪೂರ್ಣವಾದ ಬಲವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿದ್ದೇನೆ ಪೌಲು ಹೇಳ್ತಾನೆ, ನಾನು ಯಾವಾಗ ಬಲಹೀನನಾಗ್ತೀನೋ ಆಗ ದೇವರ ಬಲವು ನನ್ನೊಳಗಡೆ ಇಳಿದು ಬರ್ತದೆ ಅಂತ ಹೇಳ್ತಾನೆ. ಹಾಗಾದ್ರೆ ಕ್ರಿಸ್ತನಲ್ಲಿ ನಾವು ಬಲವನ್ನು ಹೊಂದಬೇಕು ಪ್ರೇರೆ. ಅರ್ಥ ಆಯ್ತಾ? ಕೆಲವು ಮಾತುಗಳಿಂದ ನಾವು ಬಲಹೀನರಾಗಿರ್ತೀವಿ. ಏನಪ್ಪಾ ಇಷ್ಟೆಲ್ಲ ಮಾಡಿದ್ರು, ಹಿಂಗ ಅಂದ್ಬಿಟ್ರು, ನಮ್ಗೆ ಹಂಗ ಅಂದ್ಬಿಟ್ರು, ನಮ್ಮ ಬಗ್ಗೆ ಹಿಂದೆ ಮುಂದೆ ಮಾತಾಡ್ತಾರಲ್ಲ ನೋಡಿ, ನಾವು ಸೋತು ಹೋಗ್ತೀವಿ. ಆ ಸೋಲು ಅನ್ನೋದು ಕೂಡ ನಮ್ಮನ್ನ ಬಲಹೀನತೆಗೊಳಿಸುವಂತ ಮಾತಾಗಿರ್ತದೆ, ಸೈತಾನನ ಅಸ್ತ್ರ ಆಗಿರ್ತದೆ, ಸೈತಾನನ ತಂತ್ರವಾಗಿರ್ತದೆ. ಆದ್ರೆ ನಾವು ದೇವರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ದೇವರ ವಾಕ್ಯದ ಮೇಲೆ ನಮ್ಮನ್ನ ನಾವು ಬಲಪಡಿಸ್ಕೊಳ್ಬೇಕು. ಹಲ್ಲೆಲೂಯಾ. ಪ್ರಿಯರೇ, ನೀವು ಬಲಹೀನರಾಗಿದ್ದಾಗ ದೇವರ ಬಳಿಗೆ ಬರುವಾಗ ನಿನ್ನನ್ನ ದೇವರು ನಿಶ್ಚಯವಾಗಿ ಬಲಪಡಿಸುವತನಾಗಿರ್ತಾನೆ, ಬಲಹೀನತೆಯಲ್ಲೇ ಕಳಿಸುವುದಿಲ್ಲ. ಹಲ್ಲೆಲೂಯಾ. ನೀವು ಬಂದು ನೆನೆಸ್ತೀರಿ, ನೀವು ಬಲಹೀನತೆಯಿಂದಲೇ ನಾವು ಸಭೆಗೆ ಬರ್ತೀವಿ. ಬಲಹೀನತೆಯಲ್ಲಿ ಚಿಂತೆ ಎಂಬ ಬಲಹೀನತೆ, ನಂಬಿಕೆ ಇಲ್ಲದ ಬಲಹೀನತೆ, ಹೋರಾಟಗಳು, ಹಣದ ಸಮಸ್ಯೆ, ಕುಟುಂಬ ಸಮಸ್ಯೆ, ಕೆಲವು ದೇವರ ಚಿತ್ತ ಸರಿಯಾಗಿ ತಿಳ್ಕೊಳಕ್ಕಾಗದೇ ಇರುವಂತ ಬಲಹೀನತೆಗಳು, ಹಿಂಗೆಲ್ಲಾ ಬಲಹೀನತೆಯಲ್ಲಿ ನಾನಾ ರೀತಿಯ ಸಮಸ್ಯೆಯಿಂದ ನೀವು ದೇವರ ಆಲಯಕ್ಕೆ ಬರ್ತೀರಿ. ನೀವು ಬಂದು ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವಾಗ, ನಿಮ್ಮನ್ನು ಒಪ್ಪಿಸಿಕೊಡುವಾಗ, ನೀವು ಕ್ಷಮಾಪಣೆ ಕೇಳಿಕೊಳ್ಳುವಾಗ, ನೀವು ದೇವರ ಸಮ್ಮುಖದಲ್ಲಿ ನಿಂತುಕೊಂಡು ಕೈಗಳೆತ್ತಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡು ಆರಾಧಿಸುವಾಗ, ಆತ್ಮದಲ್ಲೂ ಸತ್ಯದಲ್ಲಿ ಆರಾಧಿಸುವಾಗ ನಿಮಗೆ ಗೊತ್ತಿಲ್ಲದಾಗೆ ದೇವರ ಬಲ ನಿಮ್ಮ ಮೇಲೆ ಬರ್ತಾ ಇರ್ತದೆ. ನೀವು ಬಲವನ್ನು ಹೊಂದುತ್ತಾ ಇರ್ತೀರಿ. ನೋಡಿ, ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ಬಿಟ್ಟಿರ್ತದೆ ಬರಕ್ಕಿಂತ ಮುಂಚೆ. ಇಲ್ಲಿ ಬಂದ ಮೇಲೆ ಪ್ರೇಯರ್ ಮುಗಿದು ಆಮೇಲೆ ಎಂಬುದಾಗಿ ಅಂತ್ಯ ಆಶೀರ್ವಾದ, ಕಡೆಯ ಆಶೀರ್ವಾದ ಹೊಂದೋದ್ರಲ್ಲಿ ನಿನ್ನ ಬ್ಯಾಟ್ರಿ ಚಾರ್ಜ್ ಆಗಿರ್ತದೆ ಫುಲ್ 100. ಕಾರಣ ಏನಂದ್ರೆ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಅರ್ಥ ಆಯ್ತಾ? ಸೈತಾನನು ಎಷ್ಟು ಪ್ರಯತ್ನ ಮಾಡ್ತಾನೆ ಅಂತಂದ್ರೆ, ನಾನೀಗ ಕಾರ್ ಓಡಿಸ್ಕೊಂಡ್ ಬರ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ, ಸೈತಾನ ಎಷ್ಟು ಹೋರಾಟ ಮಾಡ್ತಾನೆ ಅಂದ್ರೆ, ಈ ವಾರ ಚರ್ಚ್ಗೆ ಹೋಗೋದೇ ಬೇಡ ಅನಿಸಿರ್ತದೆ ನಿಮ್ಗೆ ಅಲ್ವಾ? ಈ ವಾರ ಚರ್ಚ್ಗೆ ಹೋಗೋದ್ ಬೇಡ ಬಿಡು. ಎಷ್ಟೋ ಹೋರಾಟಗಳು. ನೀವು ಸಭೆಗೆ ಬರ್ಲಿಕ್ಕೆ ಆಗದಷ್ಟು ನಿಮ್ ಕುಟುಂಬದಲ್ಲಿ
ಏನೋ ಒಂದು ಸಮಸ್ಯೆಗಳು, ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು, ಏನೋ ಒಂದು ತೊಂದರೆಗಳು ಬರ್ಬೇಕು ಅಂತ ರೆಡಿ ಆಗ್ತಿರ್ತೀರಿ, ಬರ್ಬೇಕು ಅನ್ಕೊಂಡಿರ್ತೀರಿ, ಏನೋ ತಡೆಗಳು, ಸೈತಾನು ಬಹಳ ಬಲಹೀನತೆಗಳು ತರ್ತಾ ಇರ್ತಾನೆ. ಹೆಂಗಾರ ಮಾಡಿ ಇವತ್ತು ಈತ ಅಂದ್ರೆ ಇವ್ರು ಚರ್ಚ್ಗೆ ಹೋಗ್ಬಾರ್ದು, ಈ ಕುಟುಂಬ ಚರ್ಚ್ಗೆ ಹೋಗ್ಬಾರ್ದು, ಇವ್ರು ದೇವ್ರನ್ನ ಆರಾಧನೆ ಮಾಡಕ್ ಹೋಗ್ಬಾರ್ದು, ಸರಿಯಾದ ಟೈಮ್ಗೆ ಹೋಗ್ಬಾರ್ದು ಇವ್ರು ಅಂದ್ಬಿಟ್ಟು ಅನೇಕ ಬಲಹೀನತೆಗಳನ್ನ ತಂದು ಸನ್ವಾರಿಂದನೇ ಪ್ರಯತ್ನ ಮಾಡಿರ್ತಾನ ಅವ್ನು ನಿನ್ ಮೇಲೆ ಬಲಹೀನತೆಗಳು ಇರಕ್ಕೆ ಹೋರಾಡ್ತಾ ಇರ್ತಾನೆ. ಅಲ್ಲಿ ಕೆಲಸ ಐತೆ, ಇಲ್ಲಿ ಹೋಗ್ಬೇಕು ನೋಡು, ಅವ್ನ್ ಕಾಣ್ಬೇಕು, ಇವ್ನ್ ಕಾಣ್ಬೇಕು, ಏನೇನೋ ತನ್ನ ಕಾರ್ಯಗಳನ್ನ ಮಾಡ್ತಾನೆ ಇರ್ತಾನೆ. ಎಷ್ಟು ಬಲಹೀನತೆಗಳು ತರ್ತಾನೆ. ಆದ್ರೆ ನಿನ್ನನ್ನು ಬಲಪಡಿಸಂತ ದೇವರು ಆ ಬಲಹೀನತೆಗಳನ್ನ ನಿನ್ನ ಮೇಲೆ ಬೀಳಕ್ಕೆ ಬಿಡದೆ ಅವುಗಳನ್ನ ಎಲ್ಲವನ್ನ ನಿನ್ನಿಂದ ಓಡಿಸಿ ನಿನ್ನನ್ನು ಸುರಕ್ಷಿತವಾಗಿ ದೇವರ ಆಲಯಕ್ಕೆ ತಂದು ಸೇರಿಸಿದ. ಹಲ್ಲೆಲೂಯಾ.